ವಿಷ್ಣುವಿನ ಸುದರ್ಶನ ಚಕ್ರದಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಲಾಗುತ್ತದೆ. ಆದರೆ ಮಹಾದೇವನು ವಿಷ್ಣುವಿನ ಸುದರ್ಶನ ಚಕ್ರವನ್ನು ತಿಂದುಹಾಕಿದ್ದೇರೆ. ಶಿವ ಪುರಾಣದ ಪ್ರಕಾರ ತಾಯಿ ಸತಿ ತನ್ನ ತಂದೆ ದಕ್ಷನ ಅವಮಾನದಿಂದ ಅಗ್ನಿಕುಂಡದಲ್ಲಿ ತನ್ನ ಪ್ರಾಣವನ್ನು ತ್ಯಜಿಸಿದಾಗ ಮಹಾದೇವನ ಕೋಪವು ಅಪರಿಮಿತವಾಗಿತ್ತು ಮತ್ತು ಅವರ ಕೂದಲನ್ನು ಎಳೆಯಲು ಪ್ರಾರಂಭಿಸಿದರು. ಅವರು ತನ್ನ ತಲೆಯಿಂದ ಒಂದು ಕೂದಲನ್ನು ಕಿತ್ತುಕೊಂಡರು. ಆ ಕೂದಲು ಮಿಂಚು ಮತ್ತು ಬೆಂಕಿಯಂತೆ ಹೊಳೆಯುತ್ತಿತ್ತು. ಮಹಾದೇವನು ಕೋಪದಿಂದ ಅದನ್ನು ನೆಲದ ಮೇಲೆ ಎಸೆದರು. ಇದರಿಂದಾಗಿ ಮಹಾಭಯಂಕರ ವೀರಭದ್ರನು ಕಾಣಿಸಿಕೊಂಡರು. ವೀರಭದ್ರ ಮಹಾದೇವನ ಆಜ್ಞೆಯ ಮೇರೆಗೆ ಅವರು ದಕ್ಷ ಪ್ರಜಾಪತಿಯ ಯಜ್ಞದಲ್ಲಿ ಹಾಜರಿದ್ದ ಜನರನ್ನು ಕೊಲ್ಲಲು ಪ್ರಾರಂಭಿಸಿದರು. ಅವರು ದಕ್ಷ ಪ್ರಜಾಪತಿಯ ತಲೆಯನ್ನು ತನ್ನ ಗಂಟಲಿನಿಂದ ಬೇರ್ಪಡಿಸಿ ಯಜ್ಞ ಕುಂಡದ ಬೆಂಕಿಗೆ ಎಸೆದರು. ಆದರೆ ಅದು ಕೂಡ ಅವರ ಕೋಪವನ್ನು ಶಾಂತಗೊಳಿಸಲಿಲ್ಲ. ನಂತರ ಜಗತ್ತನ್ನು ವಿನಾಶದಿಂದ ರಕ್ಷಿಸಲು ವಿಷ್ಣುವು ವೀರಭದ್ರನ ಮೇಲೆ ಸುದರ್ಶನ ಚಕ್ರವನ್ನು ಎಸೆದರು. ಅದನ್ನು ವೀರಭದ್ರನು ನುಂಗಿದನು. ಈ ದೃಶ್ಯವನ್ನು ನೋಡಿದ ವಿಷ್ಣು ಮತ್ತು ಬ್ರಹ್ಮನು ತುಂಬಾ ಚಿಂತಿತರಾದರು. ಅವರು ಕೈಲಾಸಕ್ಕೆ ಹೋಗಿ ಮಹಾದೇವನನ್ನು ಶಾಂತಗೊಳಿಸಿ ದಕ್ಷ ಪ್ರಜಾಪತಿಯನ್ನು ಪುನರುಜ್ಜೀವನಗೊಳಿಸಲು ವಿನಂತಿಸಿದರು. ಮಹಾದೇವನು ದಕ್ಷನ ಬದಲಿಗೆ ಆಡಿನ ತಲೆಯನ್ನು ಇಟ್ಟು ಅವನನ್ನು ಪುನರುಜ್ಜೀವನಗೊಳಿಸಿದರು.